ಹಾಯ್ ಆಲ್, ವೆಲ್ಕಮ್ ಟು ಸ್ಯಾಂಟೆಕ್ ನ್ಯೂಸ್ ಕನ್ನಡ. ಇವತ್ತಿನ ಅಪ್ಡೇಟ್ಸ್ ಬಿಗ್ ಬಾಸ್ 12 ಕನ್ನಡ. ಬಿಗ್ ಬಾಸ್ 12 ಕನ್ನಡದ ಏನು ಅಪ್ಡೇಟ್ಸ್ ಇರ್ಬೋದು? ಇನ್ನು ಶುರುವಾಗಲಿಕ್ಕೆ ತುಂಬ ದಿನ ಇದೆ ಅಂತ ಇದ್ದೀರಾ? ಖಂಡಿತ ಇಲ್ಲ, ಬಿಗ್ ಬಾಸ್ನ ಹವಾ ಶುರುವಾಗಿದೆ. ಸೊ ಎಲ್ಲೆಲ್ಲಿ ನೋಡಿ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್. ಇನ್ನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಶುರುವಾಗ್ತಾ ಇದೆ. ಬಹುತೇಕ ಸೆಪ್ಟೆಂಬರ್ 28ಕ್ಕೆ ಶುರುವಾಗ್ಬೋದು ಅನ್ನೋ ಒಂದು ಮಾಹಿತಿ ಇದೆ. ಸೊ ಇವತ್ತಿನ ಅಪ್ಡೇಟ್ಸ್ ಕೊಡೋದಾದರೆ, ಲೋಗೋವನ್ನು ಚೇಂಜ್ ಮಾಡಿದ್ದಾರೆ ಫ್ರೆಂಡ್ಸ್. ಈಗ ಲಾಸ್ಟ್ ಇಯರ್ಗಿಂತ ಈ ಇಯರ್ದ ಲೋಗೋ ತುಂಬ ಭಿನ್ನವಾಗಿ ವಿಭಿನ್ನವಾಗಿದೆ. ನೀವು ನೋಡ್ಬೋದು. ನನ್ನ ಚಾನಲಲ್ಲಿ ನಾನು ಹಾಕ್ಲಿಕ್ಕೆ ಆಗೋದಿಲ್ಲ, ಕಾಪಿರೈಟ್ಸ್ ಇಶ್ಯೂಸ್ ಇರ್ತವೆ. ಯಾವುದೇ ಚಾನಲ್ನ ಮಾಹಿತಿಗಳನ್ನು ನಮ್ಮ ಚಾನಲಲ್ಲಿ ನಾವು ಪ್ಲೇ ಮಾಡುವಂತಿಲ್ಲ. ಅದಕ್ಕೋಸ್ಕರ ನಿಮ್ಮಲ್ಲಿ ತುಂಬ ಇಂಟ್ರೆಸ್ಟೆಡ್ ಇರೋರು ಕಲರ್ಸ್ ಕನ್ನಡ ವೆಬ್ಸೈಟು ಅವ್ರ ಫೇಸ್ಬುಕ್ಕಲ್ಲಿ ಬಿಗ್ ಬಾಸ್ 12 ಕನ್ನಡ ಲೋಗೋ ಅಂತ ಕೊಟ್ಟರೆ ನಿಮಗೆ ತೋರಿಸುತ್ತೆ. ಸೊ ಇದರಲ್ಲೇ ತಿಳ್ಕೊಬೋದು ನೀವು. ಒಂದು ಇಂಟ್ ಕೊಟ್ಟಿದ್ದಾರೆ, ನಮ್ಮಲ್ಲಿ ಮುಂದಿನ ಎಲ್ಲದೂ ಇದೇ ರೀತಿ ಚೇಂಜಸ್ ಇರುತ್ತೆ ಅಂತ. ನೀವು ಮನೇನೂ ಕೂಡ ಚೇಂಜಸ್ಸನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅದೇ ರೀತಿ ಮನೇಲೂ ಚೇಂಜಸ್ ಇರುತ್ತೆ. ಕಂಟೆಸ್ಟೆಂಟಲ್ಲಿ ತುಂಬ ನಿರೀಕ್ಷೆಗಳಿದೆ. ಈಗ ಹೊಸೊಬ್ಬರನ್ನ ಕರೆಸ್ಬೇಕು, ಇಲ್ಲ ಹಳೊಬ್ರನ್ನೇ ಆಲ್ರೆಡಿ ಫೇಮಸ್ ಆಗಿರುವಂಥವ್ರನ್ನೇ ಕರೆಸ್ಬೇಕು. ಹಾಗೆ ಚಾನಲ್ ತುಂಬ ಲೀಸ್ಟ್ ಔಟ್ ಮಾಡಿದೆ. ಫಸ್ಟ್ ಲೀಸ್ಟ್ ಕೂಡ ರೆಡಿ ಆಗಿದೆ ಫ್ರೆಂಡ್ಸ್. ನಾನು ನಿಮಗೆ ಇವಾಗಲೇ ಹೇಳ್ಬೋದಿತ್ತು, ಖಂಡಿತ ಹೇಳಲ್ಲ. ಯಾಕೆ ಗೊತ್ತಾ? ಅದೊಂದು ಸಂಭಾವನೀಯರ ಪಟ್ಟಿ ಅಂತ ನನಗೆ ಸಿಕ್ಕಿರುತ್ತೆ. ಆ ಸಂಭಾವನೀಯರ ಪಟ್ಟಿ ನಾನು ಇವತ್ತು ನಿಮ್ಗೆ ಹೇಳ್ಬಿಟ್ಟು ನಾಳೆ ಅವ್ರು ಬರಲಿಲ್ಲ ಅಂದರೆ ನಿಮಗೆ ನನ್ನ ಚಾನಲ್ ಮೇಲೆ ನನ್ನ ಮೇಲೆ ಇರೋ ನಂಬಿಕೆ ಟ್ರಸ್ಟ್ ಹೋಗುತ್ತೆ. ಇವರು ಫೇಕ್ ನ್ಯೂಸ್ನ ಹೇಳ್ತಾರೆ ಅಂತ ಆಗುತ್ತೆ. ಅದಕ್ಕೋಸ್ಕರ ನಾನು ಯಾವುದೇ ಒಂದು ನ್ಯೂಸ್ನ ಕೊಡೋಕೆ ಮುಂಚೆ 100% ಕನ್ಫರ್ಮ್ ಆಗಿರಬೇಕು. ಸೊ 100% ಕನ್ಫರ್ಮ್ ಆಗಿರೋ ನ್ಯೂಸ್ ಕೊಟ್ಟರೆ ನೀವು ನನ್ನ ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡ್ತೀರಾ, ನನ್ನ ನೆಕ್ಸ್ಟ್ ವೀಡಿಯೋಸ್ಗಳಿಗೆ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ಇವತ್ತಿನ 100% ಅಪ್ಡೇಟು ಜಸ್ಟ್ ಇಷ್ಟೇ. ಲೋಗೋನ ಲಾಂಚ್ ಮಾಡಿದ್ದಾರೆ, ನೀವು ಅವ್ರ ವೆಬ್ಸೈಟಲ್ಲಿ ನೋಡ್ಬೋದು. ಬಿಗ್ ಬಾಸ್ನ ತಪ್ಪದೇ ನೋಡೋರಿಗೆ ನನ್ನ ಕಡೆಯಿಂದ ಒಂದು ಮಾಹಿತಿ ಅಂತೂ ಖಂಡಿತ ಇರುತ್ತೆ. ಯಾವುದೆಲ್ಲ ಕಂಟೆಸ್ಟೆಂಟ್ ಬರ್ತಾರೆ, ಪ್ರತಿದಿನ ಏನೇನಾಗುತ್ತೆ, ನೀವು ವೀಕೆಂಡ್ ವಿತ್ ಸಂತೋಷ್ ಜೊತೆ ಡಿಸ್ಕಸ್ ಮಾಡ್ಬೋದು. ಖಂಡಿತ ನೋಡ್ಲೂಬೋದು ಕೂಡ. ನನ್ನ ಚಾನಲಲ್ಲಿ ಯಾವುದೇ ಎಪಿಸೋಡ್ಸ್ ತಪ್ಪದೆ ಮಾಹಿತಿ ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ. ಹಾಗೂ ಬಿಗ್ ಬಾಸ್ ಶುರುವಾಗೋವರೆಗೂ ಕೂಡ ಏನೆಲ್ಲ ಮಾಹಿತಿಗಳು ಬರ್ತವೆ ನನ್ನ ಚಾನಲಲ್ಲಿ ನಾನು ಹಂಚ್ಕೊಳ್ತೇನೆ. ಮುಂದಿನ ಅಪ್ಡೇಟ್ಸ್ಗಳಿಗೋಸ್ಕರ ಕಾಯ್ತಾ ಇರಿ. ಕಾದಿದ್ದು ಸಾಕು. ಬಿಗ್ ಬಾಸ್ ಇಸ್ ಬ್ಯಾಕ್ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.